ಕ್ಷೇತ್ರ ಇವತ್ತಿನ ನೋಟದಲ್ಲಿ ಪ್ರಮುಖ ಸಾಮಾನ್ಯ ಜ್ಞಾನ ಪ್ರಶ್ನೆಗಳ ಬಗ್ಗೆ ನೋಡ್ತೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಶಂಕರಾಚಾರ್ಯರು ಜನಪ್ರಿಯಗೊಳಿಸಿದ ಸಿದ್ಧಾಂತ ಯಾವುದು ಅಂತ ಇದೆ. ಆಪ್ಷನ್ ಎ ದ್ವೈತ ಸಿದ್ಧಾಂತ, ಆಪ್ಷನ್ ಬಿ ಅದ್ವೈತ ಸಿದ್ಧಾಂತ, ಆಪ್ಷನ್ ಸಿ ವಿಶಿಷ್ಟಾದ್ವೈತ ಸಿದ್ಧಾಂತ, ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅದ್ವೈತ ಸಿದ್ಧಾಂತ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಇನ್ನ ಆಪ್ಷನ್ ಎ ಇರ್ತಕ್ಕಂಥ ಅಂದ್ರೆ ದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರಂದ್ರೆ ಇಲ್ಲಿ ಮಧ್ವಾಚಾರ್ಯರ ಈ ಒಂದು ಸಿದ್ಧಾಂತವನ್ನ ಇಲ್ಲಿ ಪ್ರತಿಪಾದಿಸ್ತಾರ. ಇನ್ನ ಸಿ ಯಲ್ಲಿ ಇರ್ತಕ್ಕಂಥ ಅಂದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸೋರು ಅಂದ್ರೆ ರಾಮಾನುಜಾಚಾರ್ಯರು ಈ ಒಂದು ಸಿದ್ಧಾಂತವನ್ನ ಇಲ್ಲಿ ಪ್ರತಿಪಾದಿಸ್ತಾರ. ಇನ್ನ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಪ್ರಸಿದ್ಧವಾದ ಎಲಿಫೆಂಟಾ ಫಾಲ್ಸ್ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಕೊಡಿದ್ರೆ ಆಪ್ಷನ್ ಎ ಮಿಜೋರಾಂ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಮಣಿಪುರ್ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮೇಘಾಲಯ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ಎಲಿಫೆಂಟಾ ಫಾಲ್ಸ್ ಬಂದ್ಬಿಟ್ಟು ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತಾವ. ಇನ್ನ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿ ಗೊಮ್ಮಟೇಶ್ವರನಿಗೆ ಮಹಾಮಸ್ತಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತಿದೆ ಅಂತ ಕೊಡಿದ್ರೆ ಆಪ್ಷನ್ ಎ 10 ವರ್ಷಗಳು, ಆಪ್ಷನ್ ಬಿ 12 ವರ್ಷಗಳು, ಆಪ್ಷನ್ ಸಿ 16 ವರ್ಷಗಳು, ಆಪ್ಷನ್ ಡಿ 20 ವರ್ಷಗಳು ಅಂತ ಇದೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ಬಾಹುಬಲಿ ಗೊಮ್ಮಟೇಶ್ವರನಿಗೆ ಮಹಾಮಸ್ತಾಭಿಷೇಕ ಬಂದ್ಬಿಟ್ಟು 12 ವರ್ಷಗಳಿಗೊಮ್ಮೆ ನಡೀತದ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 12 ವರ್ಷಗಳಂತ ಸರಿಯಾಗಿರುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಡೆ ನದಿಗಳಲ್ಲಿ ಯಾವುದಕ್ಕೆ ಅಡ್ಡಲಾಗಿ ರಣಜಿತ್ ಸಾಗರ ಅಣೆಕಟ್ಟನ್ನ ಕಟ್ಟಲಾಗಿದೆ ಅಂತ ಕೊಡಿದ್ರೆ ಆಪ್ಷನ್ ಎ ರಾವಿ ನದಿಗೆ, ಆಪ್ಷನ್ ಬಿ ಬಿಯಾಸ್, ಆಪ್ಷನ್ ಸಿ ಚಿನಾಬ್, ಆಪ್ಷನ್ ಡಿ ಸಟ್ಲೇಜ್ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಇಲ್ಲಿ ರಾವಿ ನದಿಗೆ ಅಡ್ಡಲಾಗಿ ಈ ಒಂದು ರಣಜಿತ್ ಸಾಗರ ಅಣೆಕಟ್ಟನ್ನ ಕಟ್ಟಲಾಗಿದೆ. ಇನ್ನ ಐದನೇ ಪ್ರಶ್ನೆ ಬಂದ್ಬಿಟ್ಟು ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ 2 ರಾಜ್ಯಗಳ ನಡುವಿನ ದೀರ್ಘಕಾಲದಿಂದ ಬಾಕಿಯಾಗಿ ಉಳಿದ ವಿಷಯವಾಗಿದೆ ಅಂತ ಕೊಡಿದ್ರೆ ಇಲ್ಲಿ ಆಪ್ಷನ್ ಎ ಕರ್ನಾಟಕ ಮತ್ತು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಆಪ್ಷನ್ ಬಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿಗೆ ಸಂಬಂಧಪಟ್ಟಂತೆ, ಆಪ್ಷನ್ ಸಿ ಕರ್ನಾಟಕ ಮತ್ತು ತಮಿಳುನಾಡು, ಆಪ್ಷನ್ ಡಿ ತಮಿಳುನಾಡು ಮತ್ತು ಕೇರಳ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ತಮಿಳುನಾಡು ಮತ್ತು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮುಲ್ಲಾ ಪೆರಿಯಾರ್ ಅಣೆಕಟ್ಟ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನ ಆರನೇ ಪ್ರಶ್ನೆ ಬಂದ್ಬಿಟ್ಟು ಭ್ರಾಂತಿ ಅಥವಾ ಮರೀಚಿಕೆಗೆ ಕಾರಣವೇನು ಅಂತ ಕೊಡಿದ್ರೆ ಇಲ್ಲಿ ಆಪ್ಷನ್ ಎ ಬೆಳಕಿನ ವ್ಯತಿಕರಣ, ಆಪ್ಷನ್ ಬಿ ಬೆಳಕಿನ ವಿವರ್ತನೆ, ಆಪ್ಷನ್ ಸಿ ಬೆಳಕಿನ ಸಮಗ್ರ ಆಂತರಿಕ ವಕ್ರೀಕರಣ, ಆಪ್ಷನ್ ಡಿ ಮಿಲನ ಯಾವುದೂ ಅಲ್ಲ ಅಂತಿದೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಅಂದ್ರೆ ಉತ್ತರ ಬಂದ್ಬಿಟ್ಟು ಬೆಳಕಿನ ಸಮಗ್ರ ಆಂತರಿಕ ವಕ್ರೀಕರಣ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ಏಳನೇ ಪ್ರಶ್ನೆ ಬಂದ್ಬಿಟ್ಟು ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೊಡಿದ್ರೆ ಇಲ್ಲಿ ಆಪ್ಷನ್ ಎ ಬ್ಯಾಟರಿ, ಆಪ್ಷನ್ ಬಿ ಜನರೇಟರ್, ಆಪ್ಷನ್ ಸಿ ಮೋಟಾರ್, ಆಪ್ಷನ್ ಡಿ ಚಲಿಸುವ ಸುರುಳಿ ಮೀಟರ್ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಅಂದ್ರೆ ಬ್ಯಾಟರಿ ಇದಕ್ಕೆ ಸರಿಯಾದ ಉತ್ತರ. ಈ ಒಂದು ಬ್ಯಾಟರಿ ಬಂದ್ಬಿಟ್ಟು ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಒಂದು ಸಾಧನವಾಗಿದೆ. ಇನ್ನು ಎಂಟನೇ ಪ್ರಶ್ನೆ ಬಂದ್ಬಿಟ್ಟು ರೇಡಿಯಂ ಅನ್ನ ಈ ಕೆಳಗಿನ ಯಾವ ಖನಿಜದೊಂದಿಗೆ ಪಡೆಯಲಾಗುತ್ತದೆ ಅಂತ ಕೊಡಿದ್ರೆ ಇಲ್ಲಿ ಆಪ್ಷನ್ ಎ ಅಸುನ್ನಶಿಲೆ, ಆಪ್ಷನ್ ಬಿ ಹೆಮಟೈಟ್, ಆಪ್ಷನ್ ಸಿ ಪಿಚ್ ಬ್ಲೆಂಡ್, ಆಪ್ಷನ್ ಡಿ ರುಟೆಲ್ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಅಂದ್ರೆ ಒಂದು ಉತ್ತರ ಬಂದ್ಬಿಟ್ಟು ಪಿಚ್ ಬ್ಲೆಂಡ್ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ಒಂಬತ್ತನೇ ಪ್ರಶ್ನೆ ಬಂದ್ಬಿಟ್ಟು ಸಂದುಗಳಲ್ಲಿ ಡ್ಯಾಶ್ ಶೇಖರಣೆಗೊಳ್ಳುವುದರಿಂದ ಗೌಟ್ ಕಾಯಿಲೆ ಬರುತ್ತದೆ ಅಂತ ಕೊಡಿದ್ರೆ ಇಲ್ಲಿ ಆಪ್ಷನ್ ಎ ಲ್ಯಾಕ್ಟಿಕ್ ಆಸಿಡ್, ಆಪ್ಷನ್ ಬಿ ಎಸಿಟಿಕ್ ಆಮ್ಲ, ಆಪ್ಷನ್ ಸಿ ಎಕ್ಸಲಿಕ್ ಆಮ್ಲ, ಆಪ್ಷನ್ ಡಿ ಯೂರಿಕ್ ಆಮ್ಲ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರ್ತಕ್ಕಂಥದ್ದು. ಯೂರಿಕ್ ಆಮ್ಲ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರ್ತದ. ಇನ್ನ 10ನೇ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನ ಸಂಸ್ಥೆಗಳಲ್ಲಿ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಇನ್ ಇಂಡಿಯಾ ಎಂದು ಯಾವುದನ್ನ ಕರೆಯುತ್ತಾರೆ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಆಪ್ಷನ್ ಗಳ ಬಗ್ಗೆ ನೋಡ್ತೋಣ. ಇಲ್ಲಿ ಆಪ್ಷನ್ ಎ ಬಂದ್ಬಿಟ್ಟು IBA, ಆಪ್ಷನ್ ಬಿ ಸೆಬಿ, ಆಪ್ಷನ್ ಸಿ NSDL, ಆಪ್ಷನ್ ಡಿ RBI. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸೆಬಿ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರ್ತಕ್ಕಂಥದ್ದು. ಇಲ್ಲಿ ಸೆಬಿಯನ್ನ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಇನ್ ಇಂಡಿಯಾ ಅಂತ ಕರೀತಾರ. ಅದೇ ರೀತಿ ಮತ್ತೆ ಮುಂದುವರೆದು ಬಿಟ್ಟೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.